ಶುಭೋದಯ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮದೇನಿ. ಟೈಮ್ ಈಗ 9:30 ಆಗೈತ್ರಿ. 9:30 ಮ್ಯಾಗ ಈಗ ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ನಾಷ್ಟ ಇಷ್ಟ ಮಾಡತ್ತಿದ್ದೀರಿ ನಾನು. ನೋಡ್ರಿ ನಮ್ಮ ಪಾಪುನ ಕೆಳಗಿಡಿಪ್ಪ ಬರ್ರಿ. ಇವತ್ತಿನ ನನ್ನ ಲಾಗ್ ಹೆಂಗಿರ್ತೈತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾಷ್ಟಕ್ಕೆ ಇವತ್ತು ಒಗ್ಗರಣೆನ ಮಾಡಿದ್ದೆ ರೀ. ನಮ್ಮ ಮನೆಯವ್ರಿಗೂ ಒಗ್ಗರಣೆನ ಕೊಟ್ಟೇನಿ. ನಾನು ಒಗ್ಗರಣೆನ ತಿಂದು ಕೆಲಸ ಮಾಡ್ಕೋಬೇಕ್ರಿ. ಇನ್ನೂ ಕೆಲಸ ಐತಿ. ಚಹಾ ಮತ್ತು ಏನದು ಒಗ್ಗರಣೆನ ತಿಂತೀವ್ರಿ. ಈಗ ಕಫ ಆಗೈತ್ರಿ, ಆದರೂ ಥಂಡಿಗೆ ಚಹಾ ಕುಡಿಬೇಕು ಅನ್ಸತಿ. ಎಲ್ಲ ಬಾಂಡೆದು ತಿಕ್ಕೆ ಸಿಗ್ತೇನಂತ ಬರ್ರಿ. ಬಾಂಡೆ ಅಂತೂ ಆಗ್ಯಾವ್ರಿ. ಈಗ ಡಬ್ಬಿಗಳು ಕೊಟ್ಟು ಕಸಿದ್ರಲ್ಲ ಅವನು ತೊಳೆದಿಟ್ಟೇನಿ. ಇಲ್ಲೇ ಅನ್ನಕ್ಕೆ ಇಟ್ಟೇನ್ರಿ. ಈಗ ಬರೀ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಬೇಕಲ್ರಿ. ಸ್ಟಾರ್ಟ್ ಮಾಡೋಣ. ಟೈಮು 11 ಗಂಟೆ ಆಗೈತಿ. ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡ್ತಾನೆ ಬರ್ರಿ. ಈಗ ಇಲ್ಲಿ ನೋಡಿರಿ, ಬೆಂಡೆಕಾಯಿ ಅಂತೂ ಮಸ್ತ್ ತೊಳೆದೇನ್ರಿ. ಈಗ ತೊಳೆದ ಸ್ವಲ್ಪ ನೀರು ಬಸ್ಯಾಕೆ ಇಟ್ಟಿದ್ದೆ ರೀ. ಇವನ್ನ ಸ್ವಲ್ಪ ಆರ್ಬೇಕಂತ ಹೇಳಿ ಇನ್ನು ಇವನ್ನ ಕಟ್ ಮಾಡ್ಕೋತೀನಿ. ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ರೀ. ಇನ್ನು ಮತ್ತು ಹೆಸರು ಬೇಳೆ ಪಲ್ಯ ಮಾಡ್ಬೇಕು ಅನ್ಕೊಂಡೇನಿ ರೀ. ಏನೇನು ಮಾಡೋದಕ್ಕತ್ತ ನೋಡ್ತೇನೆ ಬರ್ರಿ. ನೋಡ್ರಿ, ಈಗ ಬೆಂಡೆಕಾಯಿ ಪಲ್ಯ ಮಾಡತ್ತೀನಿ. ಬೆಂಡೆಕಾಯಿ ಪಲ್ಯ ಮತ್ತು ಹೆಸರು ಕಾಳು ಇನ್ನೂ ಕುದಿ ಹಾಕಿಲ್ರಿ. ಕುದಿ ಹಾಕ್ಬೇಕು ಕುಕ್ಕರ್ನಾಗ. ಹೆಸರು ಕಾಳು ಕುದಿ ಹಾಕಿ ಹೆಸರು ಕಾಳು ಪಲ್ಯ, ಬೇಳೆ ಸಾರು, ರೈಸು ಎಲ್ಲ ಮಾಡ್ಬೇಕು ರೀ. ಬರ್ರಿ, ಮಾಡಿಂದ ಸಿಗ್ತಾನೆ. ಅಡುಗೆ ಎಲ್ಲ ಮಾಡಿಕೊಟ್ಟೆ ರೀ. ರೊಟ್ಟಿನೂ ಮಾಡಿದೆ ನೋಡ್ರಿ. ಎಲ್ಲ ಹೆಂಗೆ ಅರ್ವೈತಿ ಬರ್ರಿ. ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸಿಗ್ತೇನಂತ್ರಿ. ಬರ್ರಿ, ಕ್ಲೀನಿಂಗ್ ಎಲ್ಲ ಆಯ್ತು. ಆದ್ರೆ ಬಾಂಡೆ ಮಾತ್ರ ಹಂಗೆ ಅದಾವ್ರಿ. ಆಮ್ಯಾಗ ತಿಕ್ತೇನೆ. ಕೆಲಸ ಎಲ್ಲ ಮಾಡಿ ರಗಡಾತ್ರಿ ನೋಡ್ರಿ. ಬರ್ರಿ, ಈಗ ನೆಕ್ಸ್ಟ್ ಏನು ಮಾಡ್ತೇನಂತ ನೋಡೋಣ. ಸ್ವಲ್ಪ ರೆಸ್ಟ್ ಮಾಡ್ತೇನೆ ರೀ. ಈಗ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇನಂತ. ಮಲ್ಕೊಂಡ್ರಿ ನಮ್ಮ ಪಾಪು. ನಾನು ಮಲ್ಕೊಂಡಿದ್ದೆ ಇಷ್ಟು ಮಟ. ವಾತಾವರಣ ನೋಡ್ರಿ, ಇವತ್ತಂತೂ ಬಿಸಿಲು ಬಿದ್ದಿಲ್ಲ ಅಷ್ಟು ನೋಡ್ರಿ. ಇಲ್ಲೇ ಹೊರಗೆ ಬಂದ್ರೆ ಸಾಕು ಫುಲ್ ತಣ್ಣನ ಗಾಳಿನ ಐತ್ರಿ. ಒಟ್ಟ ಬಿಸಿಲಿಲ್ರಿ ಇವತ್ತು. ನಾವಂತೂ ಮಲ್ಕೊಂಡು ಬಿಟ್ಟಿದ್ವಿ. ಮಳೆ ಆಗೈತ್ರಿ ಇವತ್ತು ನಮಗೆ ನೋಡ್ರಿ. ಹೊಲದೊಳಗೆ ಅವ್ರವ್ರ ಕೆಲಸ ಅವ್ರು ಮಾಡತ್ತಾರ್ರಿ ನೋಡ್ರಿ. ಅಲ್ಲಿ ನಾ ಇಷ್ಟೋ ಮಠ ಮಕ್ಕೊಂಡ್ರು ಒಂದೀಟು ನಿದ್ದೆ ಬರಲಿಲ್ಲ ರೀ ನನಗೆ. ಈಗ ನಿದ್ದೆ ಬರತೈತಿ. ನಮ್ಮ ಪಾಪು ಅಂತೂ ಮಸ್ತ್ ನಿದ್ದೆ ಹೊಡ್ಯಾತನ್ರಿ. ಮಲ್ಕೊಂಡ ನಾವು ನೇರ್ ಪಾಲಿಶ್ ತಂದಿದ್ದೆ ರೀ. ನಾನು ನಿನ್ನೆ ಧಾರವಾಡಕ್ಕೆ ಹೋದಾಗ ಅದನ್ನ ಹಚ್ಕೋಬೇಕಂತ್ರಿ. ವೈಟ್ ಕಲರ್ ತಂದಿನಿ ರೀ. ಬರೀ ನೇರ್ ಪಾಲಿಶ್ ಹಚ್ಕೊಳಂತೆ. ಅಡಿಗೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ ರೀ. ಒಟ್ಟೆ ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ವೈಟ್ ನನ್ನ ಕೈ ಒಳಗಂತೂ ಪೂರ ಎದ್ದು ಕಾಣಿಸ್ತದೆ ರೀ. ನಂಗೆ ಇಷ್ಟ ರೀ ವೈಟ್ ಕಲರ್ ಹಚ್ಕೊಳ್ಳೋದು. ಮೊದಲ ನಾವು ಸ್ಕೂಲ್ ಒಳಗಿದ್ದಾಗ ವೈಟ್ನರ್ ಎಲ್ಲ ಹಿಂಗೆ ಟಿಕಿ ಇಟ್ಕೋತಿದ್ದೀವಿ ರೀ ನಾವು. ಇದು ಊರಿಗೆ ಹಚ್ಕೊಳಕ್ಕೆ ಬರೋದಿಲ್ಲ ರೀ. ಹಂಗೆ ನನಗೆ ಕಂಟಿನ್ಯೂಸ್ ಆಗಿ ನೇರ್ ಪಾಲಿಶ್ ಇರಲೇಬೇಕಂತ ಏನಿಲ್ಲ ರೀ. ಯಾವಾಗಲಾದರೂ ಫಂಕ್ಷನ್ ಇದ್ದಾಗ ಹಚ್ಕೋತಿದ್ದೆ ನಾನು. ಈಗ ಭಾಳ ದಿವಸ ಆಗಿತ್ತು ರೀ ಹಚ್ಕೊಂಡಿಲ್ಲ. ಯಾಕಂದ್ರೆ ನನಗೆ ಅಡುಗೆದು ಮಾಡೋಕೆ ಇಷ್ಟ ಅನ್ಸೋದಿಲ್ಲ ರೀ ನೇರ್ ಪಾಲಿಶ್ ಅದು ಇದ್ರೆ. ನಿನ್ನೆನೆ ತೊಗೊಂಡು ಬಂದೇನಲ್ರಿ, ಅದಕ್ಕೆ ಲುಕ್ ಹೆಂಗೆ ಕಾಣಿಸ್ತಾವಂತ ನೋಡಕ್ಕೆ ಟ್ರೈ ಮಾಡತ್ತೇನೆ ರೀ. ಅನ್ಸತ್ತಾವ ಇಲ್ಲ ಗೊತ್ತಿಲ್ಲ ರೀ. ಈ ಥಂಡಿಗಂತೂ ಬಳಿ ಹಾಕೋಣ. ರೀಲ್ಸ್ ಮಾಡಿದರೆ ನಾನು ರೀಲ್ಸ್ ಮಾಡಿದ್ದು ಹಾಕೋನಿ. ಥಂಡಿಗೆ ಏನು ಮಾಡೋದಾಗಲ್ರಿ. ಕಾಲಾಗಿ ನುಗ್ರಿ ಹಚ್ಕೋಬೇಕಂತೈತಿ. ಕಾಲ ನುಗ್ರಿಗೂ ಹಚ್ಕೋತೇನೆ ರೀ. ಕಾಲುಂಗ್ರ ಯಾಕೆ ತೆಗೆದಿಟ್ಟೇನಂತಂದ್ರಿ, ಅವು ಲೂಸ್ ಆಗಿದ್ದು ರೀ ನನಗೆ. ಹಾಕಿ ಬೇರೆ ತೊಗೋಬೇಕಂದೆ ಆಗಿಲ್ಲ ರೀ. ತೊಗೊಂಡು ಹಾಕೋತೇನೆ. ನೆಗಡಿ ಆಗ್ಬಿಟ್ಟೈತಲ್ಲ. ನೆಗಡಿ ಆದಿಲ್ಲ ರೀ, ಆದರೂ ವಾಯ್ಸ್ ಯಾಕೋ ನನಗೆ ಇದಾಗತ್ತಿಲ್ಲ ರೀ, ಸೆಟ್ ಆಗತ್ತಿಲ್ಲ ರೀ. ನನ್ನ ವಾಯ್ಸ ಹೋಗ್ಬಿಟ್ಟೈತಿ. ಯಾಕೇನೋ ಗೊತ್ತಿಲ್ಲ ರೀ. ಇದಕ್ಕೆ ಹೆಂಗೆ ಅನ್ಸದ ನೋಡ್ರಿ. ಮಸ್ತ್ ಕಾಣದಿತ್ತಲ್ಲ ರೀ ವೈಟ್ ಕಲರ್. ಬರ್ರಿ, ನೀನು ಏನೇನು ತಂದು ನಾನು ತೋರಿಸ್ತೇನೆ. ನಾನು ನಿನ್ನೆ ಧಾರವಾಡಕ್ಕೆ ಹೋಗಿದ್ನಲ್ಲ ರೀ. ಸ್ವಲ್ಪ ನಮಗೆ ಕಾಳದು ಬೇಕಾಗಿದ್ದವು. ಕಾಳದೂ ತೊಗೊಂಡು ಬಂದೆ ರೀ. ಹಂಗೆ ನೇರ್ ಪಾಲಿಶ್ಗಳು ಖಾಲಿಯಾಗಿದ್ರು ನನ್ನ ಕಡೆ. ಇದೊಂದು ತಂದೆ ನೋಡ್ರಿ, ಆಬುಲಿ ಕಲರ್ ಅಂತೇಳಿ ಲೈಟ್ ಆರೆಂಜ್ ಕಲರ್ ಐತ್ರಿ ಇದು. ಆಮೇಲೆ ವೈಟ್ ಇವೆರಡು. ಇದಕ್ಕೆ ಭಾಳ ಇಲ್ರಿ. ಇದಕ್ಕೆ 20 ರೂಪಾಯಿ ಏನೋ ಕೊಟ್ಟೆ ರೀ ನಾನು. ಮತ್ತು ಇದನ್ನ ಜೊತೆ ಹೇರಿಂಗ್ಸ್ ತೊಗೊಂಡ್ರಿ ನಾನು. ಇಷ್ಟ ಆದವ್ರಿಗೆ ತಂದಿದ್ವು ನೋಡ್ರಿ. ಇಲ್ಲಿ
ಈ ಟೈಪ್ ಇದ್ವು 2 ಜೋಡಿ ಮೇಲೆ ಅದಾವೆ. ಇವಕ್ಕೆ 60 ರೂಪಾಯಿ ಕೊಟ್ಟೆ ರೀ ನಾನು ಇದೊಂದು ಜೊತೆ. ಕನ್ಸಾತಾವ ರೀ, ಹಾಕೊಂಡಿದ್ದು ಹೆಂಗೆ ಕಾಣಿಸ್ತಾವೋ ಗೊತ್ತಿಲ್ಲ ರೀ ನನಗಂತೂ. ಇನ್ನು ಇಷ್ಟು ತೊಗೊಂಡ್ಬಂದ್ರಿ. ಬಟನ್ಸ್ ಖಾಲಿ ಆಗಿದ್ದು ರೀ, ಏನು ಬಟನ್ ಇದ್ದಿದ್ದಿಲ್ಲ. ಬಟನ್ ಅಂದ್ರೆ ಚಟ್ಪಟ್ ಖಾಲಿ ಆಗಿದ್ದು ರೀ. ಯೂಸೇ ಮಾಡೋದಿಲ್ಲ ರೀ ನಾನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕೂ ಬರೋದಿಲ್ಲ ರೀ. ಹಂಗೆ ಸುಮ್ಮನೆ ಒಂದು ಬನಾನ ಕ್ಲಿಪ್ನ ತಾವು ಹಾಕ್ಕೊಂಡು ಎಲ್ಲಾರ ಹೋಗೋದಿದ್ರೆ ಜಾಗ ಬಿಟ್ಬಿಡ್ತೇನೆ ರೀ ನಾನು. ಇರಲಿ ಅಂತ ಹೇಳಿ ತೊಗೊಂಡ್ಬಂದೇನೆ ರೀ. ನಿನ್ನೆ ಧಾರವಾಡಕ್ಕೆ ಹೋಗಿ ಇಷ್ಟು ತೊಗೊಂಡ್ಬಂದೀವಿ. ಮತ್ತು ಕಾಳು ತೊಗೊಂಡ್ಬಂದೇನೆ ರೀ. ಕಾಳು ನಮ್ಮ ಊರಾಗಿಂತ ಅಲ್ಲಿ ಧಾರವಾಡದಾಗ ಸಸ್ತಾ ಆಗ್ತಾವಂತೇಳಿ ಹೋಗಿದ್ದೆ ರೀ ನಾನು. ಅದರ ರೇಟ್ ಸೇಮ್ ಇತ್ತು, ಅಲ್ಲಿ ಸೇಮ್ ಇತ್ತು, ಇಲ್ಲಿ ಸೇಮ್ ಇತ್ತಲ್ಲ. ಹೀಗಾಗಿ ನಾನು ಸ್ವಲ್ಪ ತೊಗೊಂಡ್ಬಂದೆ ರೀ ಅವನ್ನ, ಇಲ್ಲೇ ತೊಗೋಬೇಕಂತಂದೆ. ಮತ್ತು ಮಕ್ಕೊಂಡೆ ನಾನು. ಥಂಡಿ ಭಾಳ ಹತ್ತೈತೆ ರೀ. ನಮ್ಮ ಪಾಪುನು ಇನ್ನೂ ಎದ್ದಿಲ್ಲ ರೀ. ನೋಡ್ರಿ ಇಲ್ಲಿ ನಾವು ಮಕ್ಕೋಣ. ನನಗೂ ಥಂಡಿ ಹತ್ತಿದ್ದಕ್ಕೆ ಮಕ್ಕೊಂಡೆ ನಾನು. ಟೈಮ್ ಎಷ್ಟಾಗಿತ್ತಂದ್ರೆ ಈಗ ನೋಡ್ರಿ ಇಲ್ಲಿ 5:30 ಆಗೈತೆ ರೀ ಟೈಮು. ಏನು ಮಾಡೋಕ್ಕೂ ಮನ್ಸಾಗತ್ತಿಲ್ಲ, ಏನಿಲ್ಲ ರೀ. ಫುಲ್ ಥಂಡಿ ಹತ್ತದೈತಿ. ಬರೀ ಆಮ್ಯಾಗ ಸಿಗ್ತೇನಂತ. ನೆಕ್ಸ್ಟ್ ಏನಾತಂದ್ರೆ ಕರೆಂಟ್ ಹೋಗ್ಬಿಟ್ಟವ್ರಿಪ್ಪ. ಕರೆಂಟ್ ಎಲ್ಲ ನಾನು ಮೊಬೈಲ್ ಚಾರ್ಜ್ ಇಡೋದು ಮರ್ತ್ಬಿಟ್ಟೇನೆ ರೀ. ಚಾರ್ಜರ್ ಇಲ್ಲರಿ ಮೊಬೈಲ್ ಒಳಗೆ. ಇನ್ನು ಅಲ್ಲೇ ನಾನು ಕಸ ಚೆಲ್ಲಿ ಬರಾಗ ಹೋಗಿದ್ದೆ ರೀ. ನಾವು ಮನೆಯಿಂದ ಸ್ವಲ್ಪ ದೂರ ಕಸ ಚೆಲ್ತೇವೆ. ಮಧ್ಯಾಹ್ನ ಊಟ ಕಟ್ಟಿರ್ತೇವಲ್ಲ, ಅದನ್ನು ಡಬ್ಬಿ ಅದು ಎದುರುಗಡೆ ಪಂಪಿಗೆ ಕೊಟ್ಟಿದ್ರೆ ಅದನ್ನೂ ಚೀಲ ಇಸ್ಕೊಂಡು ಬಂದೆ. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡತ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.